या विबोधकं विश्ववन्द्यं सदा वन्दे विश्वाराध्यं जगद्गुरुं. ಪ್ರಾರಂಭದಲ್ಲಿ ಆದಿ ಜಗದ್ಗುರು ವಿಮಲ ವೀರಶೈವ ಧರ್ಮ ಸ್ಥಾಪನಾಚಾರ್ಯವರ್ಯರಾದ ರೇಣುಕಾದಿ ಪಂಚಪೀಠಾಧೀಶ್ವರರನ್ನು ಸ್ಮರಣೆ ಮಾಡಿ, ಬಸವಾದಿ ಶಿವಶರಣರನ್ನು ಸ್ಮರಣೆ ಮಾಡಿ, ಗುರುವರ್ಯ ಮಹಾನ್ ತಪಸ್ವಿ ಶಟಸ್ಥಲ ಬ್ರಹ್ಮ ಬಸವಲಿಂಗ ಶಿವಾಚಾರ್ಯ ಶಿವಯೋಗಿಯನ್ನು ನಿತ್ಯ ಸ್ಮರಣೆ ಮಾಡ್ತಾ, ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ನಿಲೋಗ್ರಲ್ಲ ಗ್ರಾಮದ ಪರಮ ಪೂಜ್ಯನೀಯ ಲಿಂಗೈಕ್ಯ ಮಹಾಶಿವಶರಣೆ ನೀಲಮ್ಮನವರ ಸ್ಮರಣಾರ್ಥವಾಗಿ ಶಿವಮ್ಮನವರ ಸ್ಮರಣಾರ್ಥವಾಗಿ ಶ್ರೀ ಕಲ್ಲಿನಾಥ್ ಶಾಸ್ತ್ರಿಗಳು ವಿರಚಿತ 49ನೇ ವರ್ಷದ ಕಲಬುರಗಿ ಶ್ರೀ ಶರಣಬಸವೇಶ್ವರ ಪುರಾಣ ಮಹಾಮಂಗಲ ಸಾಮೂಹಿಕ ವಿವಾಹ ಹಾಗೂ ಶ್ರೀ ಶರಣಬಸವೇಶ್ವರ ನೂತನ ರಥೋತ್ಸವ ವಿಶೇಷ ಕಾರ್ಯಕ್ರಮ, ಉಡಿ ತುಂಬುವಂಥ ಕಾರ್ಯಕ್ರಮ ಹಾಗೂ ನಾಡಿನ ಪೂಜ್ಯರ 5 ದಿನಗಳ ಪರ್ಯಂತರವಾಗಿ 9ನೇ ತಾರೀಕು ವಿಶೇಷ ಕಾರ್ಯಕ್ರಮ, 10ನೇ ತಾರೀಕು ವಿಶೇಷ ಕಾರ್ಯಕ್ರಮ, 11ನೇ ತಾರೀಕು ವಿಶೇಷ ಕಾರ್ಯಕ್ರಮ, 12ನೇ ತಾರೀಕು ವಿಶೇಷ ಕಾರ್ಯಕ್ರಮ, 13ನೇ ತಾರೀಕು ಕೂಡ ವಿಶೇಷ ಕಾರ್ಯಕ್ರಮ. ಅವತ್ತು ಮಹಾರಥೋತ್ಸವ. ಎಲ್ಲ ಕಾರ್ಯಕ್ರಮಗಳನ್ನು ಭಾಳ ಅಚ್ಚುಕಟ್ಟಾಗಿ ತಾವೇ ಮುಖವರ್ಜಿಯನ್ನು ವಹಿಸಿ ಸದ್ಭಕ್ತರ ಹೃದಯವನ್ನು ಗೆದ್ದು ಈ ಊರಿನವರೇ ಆಗಿ ಗುರುಬಂಧುಗಳಾಗಿ ಅದ್ಭುತ ಪುರಾಣ ಪ್ರವಚನ ಪ್ರವೀಣರಾಗಿ ನಾಡಿನ ತುಂಬೆಲ್ಲ ಹೆಸರುವಾಸಿಯನ್ನು ಮಾಡಿರ್ತಕ್ಕಂಥ ಪ್ರವಚನ ಕಂಠೀರವ ಪ್ರವಚನ ಪ್ರವೀಣ ಶ್ರೀ ಶಿವನಾಗೈ ಶಾಸ್ತ್ರಿಗಳು ಹಿರೇಮಠ ನಿಲೋಗಲ್ಲವರಲ್ಲಿಯೂ ಕೂಡ ಶರಣುಗಳನ್ನು ಹೇಳಿ, ನಾದ ನಿನಾದ ಸುನಾದಗಳ ಮುಖಾಂತರವಾಗಿ ಸಂಗೀತದ ರಸದೌತಣವನ್ನು ಉಣಬಡಿಸ್ತಕ್ಕಂತಹ ಶ್ರೀ ಮಂಜುನಾಥ ತೇರ್ದಾಳ್ ಅವರಲ್ಲಿಯೂ ಕೂಡ ಶರಣುಗಳನ್ನು ಹೇಳಿ, ತಾ ಬಲ ಅನ್ನುವ ಹಾಗೆ ತೊಗಲಿನ ವಾದ್ಯವನ್ನು ತನ್ನ ಬೆರಳುಗಳ ಮಾಂತ್ರಿಕ ಶಕ್ತಿಯಿಂದ ನುಡಿಸಿ ತನ್ನ ಬಲವನ್ನು ಪ್ರದರ್ಶನವನ್ನು ಮಾಡ್ತಕ್ಕಂತಹ ಅದ್ಭುತ ತಬಲಾ ಚತುರನಾಗಿರ್ತಕ್ಕಂಥ ಗಜಾನನ ಹೂಗಾರ್ ವೀರೇಶ್ವರ ಪುಣ್ಯಾಶ್ರಮ ಗದಗವ್ರೆ ಹಾಗೂ ನಿಲೋಗಲ್ಲ ಗ್ರಾಮದ ಶರಣಬಸವೇಶ್ವರ ಸೇವಾ ಸಮಿತಿಯ ಸಮಸ್ತ ಸದ್ಭಕ್ತರೇ, ಗುರು ಹಿರಿಯರೇ, ನಮ್ಮೊಡನೆ ಆಗಮಿಸಿದಂತಹ ವಿಶ್ವನಾಥ ಗೆಜ್ಜಲಗಟ್ಟಿ ಕುಷ್ಟಗಿಯವರೇ, ತಾಯಂದಿರೇ, ನಿಮ್ಮೆಲ್ಲರ ಅಂತರಾತ್ಮದಲ್ಲಿರುವ ಭಗವಂತನ ಸ್ವರೂಪಿ ಆ ಯಾವ ಶರಣಬಸವೇಶ್ವರನ ಜ್ಯೋತಿಗೆ ಶರಣು ಶಿವಶರಣಾರ್ಥಿಗಳು. ಜೋರನ್ರಿ ಬರವಲ್ದ ಶರಣು ಶರಣಾರ್ಥಿಗಳು. ಏನು ನೀವು ಒಟ್ಟ ಅದು ಕಲಬುರಗಿ ಶರಣಪ್ಪಗೆ ಹೋಗಿ ಕೇಳ್ಬೇಕು ನೀವು ಅಂದಿದ್ದ. ಈಗ ಜೋರಾಗಿ ಅನ್ನಂದ್ರೆ ಚಪ್ಪಾಳೆ ತಟ್ಕೋತ ಕುಂದಿರ್ತೀರಿ, ಇಲ್ಲಕಂದ್ರೆ ಏನ್ರಿ ಏನು ಹೇಳಿದ್ನಿ ಹೇಳ್ರಿ ನಾನು? ಶರಣು ಶರಣಾರ್ಥಿಗಳು. ಒಂದು ಕಡೆಗೆ ನೋಡ್ಬೇಕು ನೀವು. ಹಿಂಗೆ ಹೇಳಿದ ತಕ್ಷಣ ಡಬ್ಬ 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 ಚಪ್ಪಾಳೆ ತಟ್ಟಿಬಿಡ್ತಾರೆ. ಈಗ ಬೆಳಗ್ಗೆದ್ದು ಹೊಂಟಿರ್ತಾರೆ ನೋಡ್ರಿ, ಎಲ್ಲಿಗೆ? ಕೈಯಾಗ ಚರಿಗೆ ಹಿಡ್ಕೊಂಡು ಹೊಂಟಿರ್ತಾರಲ್ರಿ. ಈ ಕೈಯಾಗ ಚರಿಗೆ ಹಿಡ್ಕೊಂಡು ಹೊಂಟಂಥ ಸಂದರ್ಭದೊಳಗೆ ಎದುರಿಗೆ ಬಂದವ್ರು ಮಾತಾಡ್ಸ್ತಾರೆ ನಿಮ್ಮನ್ನು. ಎದ್ರೇನು ಶರಣಾರ್ಥಿ ಅಂತಾರೆ. ನೀವು ಅವಾಗ ಏನು ಮಾಡ್ತೀರಿ ಹೇಳ್ರಿ? ಚರಿಗೆ ಕೆಳಗಿಟ್ಟು ಅವ್ರ ಮುಂದೆ ಹಿಂಗೆ ಚಪ್ಪಾಳೆ ತಟ್ಕೋತ ಕುಂದಿರ್ತಾರ. ಇಲ್ಲ ಹೌದಿಲ್ಲ? ಏನಂತೀರಿ ಅವಾಗ? ಅವ್ರಿಗೆ ಶರಣ ಅಂದ್ರೆ ಏನಂತೀರಿ? ಶರಣ ಅಂತೀರಿ. ನಮಸ್ಕಾರ ಅಂದ್ರೆ ಏನಂತೀರಿ? ನಮಸ್ಕಾರ ಅಂತೀರಿ. ಎದ್ರೇನ ಅಂತ ಕೇಳಿದ್ರಿ ಏನಂತೀರಿ? ಎದ್ರಿ ಅಂತೀರಿ. ಅಂತೀರಿ ಇಲ್ರಿ? ಹಾಂ. ಹಾಗಾಗಿ ಎಲ್ಲ ನಿಮ್ಮ ಅಂತರಾತ್ಮದಲ್ಲಿರ್ತಕ್ಕಂಥ ಕಲಬುರಗಿ ಶರಣಬಸಪ್ಪಗೆ ಶರಣಾರ್ಥಿ ಅಂದ್ರೆ ನೀವೇನು ಅನ್ಬೇಕು? ಮೂರು ಶರಣು ಶರಣಾರ್ಥಿ ಅನ್ಬೇಕು.
ಇನ್ನೊಂದು ಸಲ ಜೋರು ಅನ್ರಿ ಹೆಂಗಂತ ನೋಡೋಣ. ಹಿಂದೆ ಆವಾಜ ಬರವಲ್ದು. ರೊಕ್ಕ ಕೊಡ್ಬೇಕನ್ರಪ್ಪ ನಿಮಗೆ ಅನ್ಬೇಕಂದ್ರೆ ಹಾಂ ಜೋರು ಅನ್ಬೇಕ್ರಿ. ಹೆಂಗೆ ಶರಣು ಹಾಂ ಜೋರು ಅಂತೀರಿ ನೀವೆಲ್ಲ ಏನು ರೀ. ಹೆಂಗೆ ಪುರಾಣಕ್ಕೆ ಹೋಗಿದ್ದೇವೆ ರೀ. ಪುರಾಣಕ್ಕೆ ಹೋದಂಥ ಸಂದರ್ಭದೊಳಗೆ ಶಾಸ್ತ್ರಿಗಳು ಹೇಳಾಕತ್ತಿದ್ರು. ಒಬ್ಬೊಬ್ಬ ಒಂದು ಪುರಾಣದಾಗ ಮುಂದೆ ಕೂತಿದ್ದ. ಪುರಾಣ ಚಾಲು ಮಾಡಿದ್ರೆ ನಿದ್ದೆ ಮಾಡವ, ಪುರಾಣ ಈ ಕಡೆ ಚಾಲು ಮಾಡಿದ್ರೆ ಅವ್ನು ನಿದ್ದೆ ಮಾಡವ. ಇವರಿಗೆ ಈ ಶಾಸ್ತ್ರಿಗಳಿಗೆ ಹೆಂಗಾಗತ್ತಂದ್ರೆ, ಪುರಾಣಿಕರಿಗೆ ಹೆಂಗಾಗತ್ತಂದ್ರೆ ರೀ, ನಾನು ಪುರಾಣಿಕನ ಅದೀನಿ ರೀ, ಹೆಂಗಾಗತ್ತಂದ್ರೆ ಎಲ್ಲ ಚಲೋ ಕುಂತು ಕೇಳೋರು ಕಡೆಗೆ ಲಕ್ಷ ಹೋಗಂಗಿಲ್ಲ ರೀ ನಮ್ದು. ಯಾರು ನಿದ್ದೆ ಮಾಡ್ತಿರ್ತಾರೆ, ಯಾರು ಗಲಾಟೆ ಮಾಡ್ತಿರ್ತಾರೆ ಅವ್ರ ಕಡೆಗೆ ಲಕ್ಷ ಭಾಳ ಹೋಗೋದ್ರಿ. ನಿದ್ದೆ ಮಾಡೋದು ಇವ್ರು ಚಲೋತ್ನಾಗ ಜೋರಾಗಿ ಪುರಾಣ ಹೇಳೋದು, ಅವ್ರು ಜೋರಾಗಿ ನಿದ್ದೆ ಮಾಡಾಕತ್ತ. ಬಂದು ಕುಂತ ತಕ್ಷಣ ನಿದ್ದೆ ಮಾಡಾಕತ್ತ. ಅವ್ರಿಗೆ ಭಾಳ ಬೇಸರ ಅನ್ನಿಸ್ತು. ಮರ್ದೇನೋ ಒಬ್ಬವನ್ನ ಕರೆದ್ರು. ನೋಡಪ್ಪ ಒಬ್ಬವನ್ನ ಕರೆದಾಗ ಹೇಳಿದ್ರು, ನೋಡ್ತಮ್ಮ ಅಲ್ಲಿ ಒಬ್ಬ ನಿದ್ದೆ ಮಾಡ್ತಾನೆ, ನಾ ಪುರಾಣಕ್ಕೆ ಬಂದೊತ್ನಾಗ ಒಟ್ಟು ಅವ್ನು ನಿದ್ದೆ ಮಾಡ್ಲಾರ್ದಂಗೆ ನೀನು ನೋಡ್ಕೋಬೇಕು, ಅವ್ನು ಎಬ್ಬಿಸ್ಬೇಕು ಅಂತ ಹೇಳಿದ್ರು. ಅವ ಭಾರಿ ಚತುರ ಇದ್ದನು ರೀ. ಅವ ಅಂದ, ಅಲ್ರಿ ನಾನು ನಿದ್ದೆ ಮಾಡೋನು ಎಬ್ಬಿಸ್ ನನಗೇನು ಕೊಡ್ತೀರಿ ಅಂತ ಕೇಳಿದವ. ಅಲ್ಲೋ ನಾ ಪುರಾಣಕ್ಕೆ ಬಂದಿನಿ, ನನಗೆ ಇನ್ನೂ ಏನೂ ಕೊಟ್ಟಿಲ್ಲ, ಇನ್ನು ಮತ್ತು ನಿನಗೇನು ಕೊಡ್ಬೇಕು? ಮತ್ತು ಏನರ ಕೊಟ್ರನೇ ಎಬ್ಬಿಸ್ತೀವಿ. ಒಂದು ಇಂಥವು ಇರ್ತಾವ್ರಿ ಕಂಪ್ನಿ. ಅವ್ರೇಂದ್ರು ಮತ್ತು ಪುರಾಣಕ್ಕೆ ಬಂದಿನ ಮಾರಾಯ ನಿದ್ದೆ ಮಾಡ್ಸಕ್ಕೆ ಹಚ್ಚಿದ್ರು ಮತ್ತು ಬರೀ ಪರಿಚಿತ ಆಗತ್ತೆ, ಮತ್ತು ಚಲೋ ಶಾಸ್ತ್ರಿಗಳು ಚಲೋ ಹೇಳಾಕತ್ತಾರಂತ ಒಂದು ಸ್ವಲ್ಪ ಅವಾಗ ಇವಾಗ ಆಯ್ರಿಂದ ಮಾಡ್ತಾರೆ, ಚಲೋ ಹಾಡ್ತಾನೆ, ಚಲೋ ಬಾರಿಸ್ತಾನೆ ಅಂತಂದೇಳಿ ದೂರ್ಲಿಂತ್ರ ಬಂದಾರಂತೇಳಿ ನಮ್ಮೂರು ಮಕ್ಳು ಅಂತಂದು ಒಂದು ಸ್ವಲ್ಪ ಆಯೇರಿ ಪಯೇರಿ ಚಲೋ ಮಾಡ್ತಿರ್ತಾರೆ. ಅದ್ರಾಗ ಇಟ್ಟು ಕೊಟ್ರ ಆತಂತಂದೇಳಿ ಒಂದು 25 ರೂಪಾಯಿ ಕೊಡ್ತೇನೆ. ಇಲ್ರಿ 100 ರೂಪಾಯಿ ಕೊಡ್ಬೇಕಂದವ. ಅಲ್ಲೂ ಬರೋದು ಆಯ್ರಿ ಅವು ಒಮ್ಮೆ ಬರ್ತಾವೆ ಒಮ್ಮೆ ಬರೋಂಗಿಲ್ಲ, 25 ರೂಪಾಯಿ ಕೊಡ್ತೀನಿ, ನೀವು ಮತ್ತು ಕೆಲಸ ಮಾಡ್ಬೇಕು ನೋಡಂದ್ರೆ. ಆಯ್ತು ಬಿಡು ಆಟ್ರ ಬರ್ತೈತಲ್ಲ ಅಂತ ಹ್ಞೂ ಅಂದನ್ರಿ ಅವ. ಹ್ಞೂ ಅಂದು ಪುರಾಣಕ್ಕೆ ಹೇಳಾಕತ್ತಿದ ತಕ್ಷಣ ಅವ ಬಂದ ಕೂತ್ಕೊಂಡೆ ನಿದ್ದೆ ಶುರು ಮಾಡ್ದ. ಎದ್ದಾಳ ಅಂದವ. ಯಾಕಂದ್ರೆ 25 ರೂಪಾಯಿ ಕೊಡ್ತಂದಿದ್ರಲ್ಲ. ಎದ್ದಾಳ ಅಂದ ತಕ್ಷಣ ಎದ್ದರು. ಒಂದಿನ ಹಿಂಗಾತ್ರಿ ಚಲೋ ಎಬ್ಸಿದ, 2 ದಿನ ಹಿಂಗಾತು ಎಬ್ಸಿದ, 3 ದಿನ ಹಿಂಗಾತು ಎಬ್ಸಿದ, 4ನೇ ದಿನಕ್ಕೆ ಎಬ್ಸ್ಲೇ ಇಲ್ರಿ. ಇವ್ರು ಪುರಾಣ ಹೇಳಾಕತ್ತಾರ, ಸನ್ನಿ ಮಾಡಾಕತ್ತಾರ, ಎಬಸ್ 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 ಅನ್ನಕತ್ತಾರ. ಅವ ಎಬ್ಸಾವಲ್ರಿ. ಪುರಾಣ ಮುಗಿದ ಭಯಂಕರ ಸಿಟ್ಟು ಬಂತು. ಅಲ್ಲೋ 4 ದಿನ ಆತು ರೊಕ್ಕ ತೊಗೊಂಡು, 3 ದಿನ ಆತು ರೊಕ್ಕ ತೊಗೊಂಡು 25 ರೂಪಾಯಿದಂದ, ಇವತ್ತು ಯಾಕೆ ಎಬ್ಸ್ಲಿಲ್ಲ ಅಂತ ಸೆಟ್ಟಲ್ಲಿ ಕೇಳಿದ್ರು ಅವ್ರು ಪುರಾಣ ಮುಗಿದ ಮ್ಯಾಗ ಶಾಸ್ತ್ರಿಗಳು. ಅವಾಗ ಇವ ಏನು ಅನ್ಬೇಕು ಗೊತ್ತನ್ರಿ, ಅಲ್ರಿ ನೀವು ಎಬ್ಸಕ್ಕೆ 25 ರೂಪಾಯಿ ಕೊಡ್ತೀನಿ ಅಂತ ಅಂದಿದ್ರಿ, ಅವ ನಾನು ಮಕ್ಕೊಳಕ್ಕೆ ಬಿಟ್ಟರೆ 100 ರೂಪಾಯಿ ಕೊಡ್ತಂದ, ಅದಕ್ಕೆ ನಾನು ಎಬ್ಸಿಲ್ಲ ಅನ್ನಂತ. ನಾನು ಎಬ್ಸಿದ್ರೆ ಅಂದ್ರೆ ನಿನಗೆ 25 ರೂಪಾಯಿ ಸಿಗುತ್ತದ, ನಾನು ಮಕ್ಕೊಳಕ್ಕೆ ಬಿಟ್ಟಪ್ಪ ಅಂದ್ರೆ ನಿನಗೆ 100 ರೂಪಾಯಿ ಕೊಡ್ತೀನಿ ಅಂತ, ಅದಕ್ಕೆ ಎಬ್ಸಿಲ್ಲ ಅಂತ. ಒಂದೊಂದು ಕಡೆಗೆ ಇಂಥವ್ರು ಭೇಟಿ ಹಾಕಾರ. ಆದ್ರೆ ಇಲ್ಲಿ ನಿಲೋಗಲ್ದೊಳಗೆ ಭಾಳ ಚಲೋ ಕೆಲಸ ಮಾಡ್ಯಾರ. ಭಾಳ ಪ್ರೀತಿ ಅನ್ನಿಸ್ತು ನನಗೆ. ಇಲ್ಲಿಗೆ ಬರ್ಬೇಕಂದ್ರೆ ಭಾಳ ಸಂತೋಷ ಅನ್ನಿಸ್ತು. ನಮ್ಮ ಶಿವನಾಗಯ್ಯ ಶಾಸ್ತ್ರಿಗಳು ಅವರು ದೂರವಾಣಿ ಮುಖಾಂತರವಾಗಿ ಸಂಪರ್ಕ ಮಾಡಿದಾಗ ಹಿಂಗೆ ಕಾರ್ಯಕ್ರಮ ಐತ್ರಿ ಅಪ್ಪುಗಳ 13ನೇ ತಾರೀಕು ಭಾಳ ಅದ್ಭುತ ಕಾರ್ಯಕ್ರಮ ಮಾಡಾಕತ್ತೀವಿ. ಎಂಥ ಕಾರ್ಯಕ್ರಮ ಮಾಡಾಕತ್ತೀವಿ ಅಂತಂದ್ರೆ, ಸಾಕ್ಷಾತ್ ಕಲಬುರಗಿಯಲ್ಲಿರ್ತಕ್ಕಂಥ ಶರಣ ಬಸಪ್ಪ ಎಲ್ಲಿ ನೆಲೆಸಾನ, ಎಲ್ಲಿ ದರ್ಶನ ಕೊಡಾಕತ್ತಾನ, ಎಲ್ಲಿ ಮೆರಿತಾನ ಅಂತಂದ್ರೆ ಅದು ನಿಲೋಗಲ್ಲಿನಲ್ಲಿ ಹೊಸ ತೇರಿನ ಮುಖಾಂತರವಾಗಿ ಇಲ್ಲಿ ಕಾರ್ಯಕ್ರಮವನ್ನು ಎಳೆಯುವ ಮುಖಾಂತರ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ರು. ಭಾಳ ಸಂತೋಷ ಅನ್ನಿಸ್ತು. ನಿಮ್ಮೂರಿಗೆ ಬರ್ಬೇಕಂದ್ರೆ ಭಾಳ ಪ್ರೀತಿ ಅನ್ನಿಸ್ತದೆ ನನಗೆ. ಅವಾಗವಾಗ ಕರೀತಿರ್ತಾರೆ ನಮ್ಮ ಶಿವನಾಗಯ್ಯ ಶಾಸ್ತ್ರಿಗಳವರು. ಭಾಳ ಜಂಗಮ ಪ್ರೇಮಿಗಳು, ಗುರುಬಂಧುಗಳು, ಅಲ್ಲೆಲ್ಲಿ ಭೇಟಿ ಆಗ್ತಿರ್ತಾರೆ. ಏನು ಭಕ್ತಿ. ನಾನೊಂದು 2-3 ಸಲ ಬಂದಿದ್ದೆ. ಯಾಕೆ ಇವತ್ತೊಂದು ಸ್ವಲ್ಪ ಲೇಟ್ ಆಗ್ಯದ. ಜನರು ಮತ್ತು ಆ ಕಡೆ ಈ ಕಡೆ ಕೆಲಸನೂ ಅದಾವನು ಭಾಳ ಅದಾವ ಕೆಲಸ. ಅದಕ್ಕೆ ಇದೆಲ್ಲ ತುಂಬಕ್ಕೆ ನೋಡಿದೆಲ್ಲ, ಇದೇನು ಬಯಲೈತಲ್ಲ, ಇದೆಲ್ಲ ನಿಮಗೆ ಇಡೀ ಊರು ಮಂದಿ ಎಲ್ಲಿ. ಮತ್ತು ಇದಾದ್ಮ್ಯಾಗ ಪ್ರಸಾದ ವ್ಯವಸ್ಥೆ ಇರ್ತದಲ್ಲ ದಿನ. ಮತ್ತೇನು ಒಂದಿಷ್ಟು ಎಲ್ಲರೂ ಬರ್ಬೇಕು, ಒಂದಿಷ್ಟು ಬಿಟ್ಟು ಇಂಥಲ್ಲಿ ಬರ್ಬೇಕು. ಯಾಕಂದ್ರೆ ಇಂಥಲ್ಲಿ ಬಂದು ಕೇಳೋದ್ರಿಂದ ಏನಾಗ್ತದೆ ಅಂದ್ರೆ ಧರ್ಮದ ಫಲ ನಿಮಗೆ ದೊರೀತದ. ಇಲ್ಲಿಲ್ಲ ಅಂತಂದ್ರೆ ಕರ್ಮದ ಫಲ ಬೆನ್ನು ಹತ್ತದ. ಕರ್ಮ ಅನ್ನುವಂಥದ್ದು ಒಂದು ಸಲ ಬೆನ್ನು ಹತ್ತಿತ್ತಂದ್ರೆ ಅದು ಬಿಡಂಗೇ ಇಲ್ಲ ಅಂತದು. ಎಲ್ಲಿ ತನಕ? ಅಲ್ಲಿ 3/6 ನೋಡ್ರಿ, ಅಲ್ಲಿಗೆ ಹೋಗೋ ತನಕ ಬಿಡಂಗೇ ಇಲ್ಲ ಅಂತ. ಅದಕ್ಕಾಗಿ
ಅಲ್ಲಿಗೆ ಹೋಗೋ ತನಕ ಬಿಡಂಗಿಲ್ಲ ಅಂದರೂ ಕೂಡ ಅಲ್ಲಿ ಹೋಗ್ಬೇಕಂದ್ರೂ ಕೂಡ ಅಲ್ಲಿಂತ್ರ ಎರಡು ಅದಾವ ಜಾಗ. ಅಲ್ಲಿ ಒಂದು ಸ್ವರ್ಗ ಒಂದು ನರಕ ಅಂತ. ಏನ್ರಿ? ಒಂದು ಸ್ವರ್ಗ ಒಂದು ನರಕ ಅಂತ ಎರಡು ಜಾಗ ಅದಾವು. ಅದಕ್ಕೆ ಸ್ವರ್ಗಕ್ಕೆ ಹೋಗಬೇಕು ಅಂತಂದ್ರೆ ಏನು ಮಾಡಬೇಕು, ನರಕಕ್ಕೆ ಹೋಗಬೇಕು ಅಂತಂದ್ರೆ ಏನು ಮಾಡಬೇಕು? ಪಾಪದ ಫಲವೇ ದುಃಖ, ಪುಣ್ಯದ ಫಲವೇ ಸುಖ. ಪಾಪವ ಮಾಡಿ ಹುಳುವಾಗಿ ಹುಟ್ಟುವುದಕ್ಕಿಂತ ಪುಣ್ಯವನ್ನೇ ಮಾಡು ಅಂತ ಹೇಳ್ಕೊಂಡು ಬರ್ತಾರೆ ಶರಣರು. ಹಾಗಾಗಿ ಅಂಥ ಪುಣ್ಯದ ಕಾರ್ಯದಲ್ಲಿ ನಮ್ಮ ಇಡೀ ನಿಲೋಗಲ್ಲ ಅಷ್ಟೇ ಅಲ್ಲ, ಇಲ್ಲಿ ಈ ಊರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಉಪ್ಪಲ್ದಿನ್ನಿ ಆಗಿರ್ಬೋದು, ಮಠಪರವಿ ಮರಕಟ್ಟಾಗಿರ್ಬೋದು, ಮಾಟಲ್ದಿನ್ನಿ ಅವರಾಗಿರ್ಬೋದು, ತರಕಟ್ಟೆ ಆಗಿರ್ಬೋದು, ತರ್ಲಕಟ್ಟೆ ಆಗಿರ್ಬೋದು, ಹಿರೇವಂಕಲ್ಕುಂಟ ಆಗಿರ್ಬೋದು, ಹಾಗೆ ಸುತ್ತಮುತ್ತಲಿನ ಎಲ್ಲ ಭಕ್ತರಿಗೂ ಕೂಡ ಆ ಶರಣ ಬಸವೇಶ್ವರನ ಪುಣ್ಯದ ಫಲ ದೊರಕಬೇಕು ಅನ್ನುವಂಥ ಸಂಕಲ್ಪವನ್ನು ಇವತ್ತು ನಿಲೋಗಲ್ಲನ ಸದ್ಭಕ್ತರು ಮಾಡಿರ್ತಕ್ಕಂಥವ್ರು ನೀವಾಗಿದ್ದೀರಿ. ಹಾಗಾಗಿ ನಿಮಗೆ ಬಹಳ ಶ್ರೇಯಸ್ಸು. ಇಂಥ ಧರ್ಮ ಕಾರ್ಯದಲ್ಲಿ ನೀವು ಒಂದು ಸ್ವಲ್ಪ ಮುಂದೆ ಹೋಗೋದ್ರಿಂದ ಏನಾಗ್ತದಂದ್ರೆ ಆ ಧರ್ಮ ಬೆಳೀತದೆ, ನಿಮ್ಮನ್ನು ರಕ್ಷಣೆ ಮಾಡ್ತದೆ. ಬಿಡಂಗಿಲ್ಲ ಅಂತ ಇಲ್ಲಿಲ್ಲಪ್ಪ ಅಂತಂದ್ರೆ ಕರ್ಮ ಬೆನ್ನು ಹತ್ತಿತ್ತಂದ್ರೆ ಅದು ಕರ್ಮ ಒಂದು ಸ್ವಲ್ಪ ದೂರ ಸರಿತದೆ. ಎಲ್ಲಿ ತನಕ? ನೀನು ಧರ್ಮದ ಹಾದಿಯಲ್ಲಿ ಬರುವಲ್ಲಿ ತನಕ. ಪುರಾಣ ಪ್ರವಚನಗಳು ಏನು ಮಾಡ್ತವ ನಮಗಂದ್ರೆ ಸಂಸ್ಕಾರಗಳನ್ನು ಕಲಿಸ್ತವ. ಪುರಾಣ ಪ್ರವಚನಗಳು ಏನು ಮಾಡ್ತವ ಅಂತಂದ್ರೆ ದಾನ ಧರ್ಮಾದಿಗಳನ್ನು ಮಾಡುವಂಥದ್ದನ್ನು ಕಲಿಸ್ತವ. ಪುರಾಣ ಪ್ರವಚನಗಳು ಏನು ಮಾಡ್ತವ ಅಂತಂದ್ರೆ ಪುಣ್ಯಾತ್ಮರು ಹೇಗೆ ಆಗಬೇಕು ಅನ್ನುವಂಥದ್ದನ್ನು ಕಲಿಸ್ತವ. ಮನುಷ್ಯ ಎಲ್ಲರೂ ಬಂದಂಗೆ ಬಂದಿಲ್ಲ, ವಿಶೇಷವಾಗಿರ್ತಕ್ಕಂಥ ಒಂದು ವ್ಯಕ್ತಿತ್ವವನ್ನು ಗುಣವನ್ನು ಹೊಂದಿ ಬಂದಿದ್ದಾನೆ. 84 ಲಕ್ಷ ಜೀವರಾಶಿಗಳನ್ನು ತಿರುಗಿ ಬಂದಿರತಕ್ಕಂಥ ಈ ಮನುಷ್ಯ ಜನ್ಮಕ್ಕೆ ಬಂದ ಬಳಿಕ ಇದು ಮುಕ್ತಿಯನ್ನು ಪಡೆಯುವಂತಹ ಜನ್ಮ, ಸಾಕ್ಷಾತ್ ಶಿವನಾಗುವಂತಹ ಜನ್ಮ, ಸಾಕ್ಷಾತ್ ತಾನೇ ಶಿವನಾಗಿರುವಂಥ ಕಾಣುವಂತಹ ಜನ್ಮ. ಅದಕ್ಕಾಗಿ ನಮ್ಮೆಲ್ಲ ಇಡೀ ನಾಡಿನ ಜನತೆ ಮನುಷ್ಯನಿಗೆ ಪೂಜಿಸ್ತಾರೆ, ಮನುಷ್ಯರಿಗೆ ಗೌರವಿಸ್ತಾರೆ, ಮನುಷ್ಯರನ್ನು ದೇವರಂತಂದೇಳಿ ಕಾಣ್ತಾರೆ. ಮನುಷ್ಯರಲ್ಲಿಯೂ ಕೂಡ ಸಾಕ್ಷಾತ್ ದೇವರಿದ್ದಾನೆ ಅನ್ನುವಂಥದ್ದನ್ನು ತೋರಿಸಿಕೊಟ್ಟಿರ್ತಕ್ಕಂಥ ಇಡೀ ಪ್ರಪಂಚಕ್ಕೆ ಒಂದು ಶ್ರೇಷ್ಠ ದೇಶ ಯಾವುದು ಅಂದರೆ ಅದು ನಾವು ಹೆಮ್ಮೆಯಿಂದ ಹೇಳಬೇಕು, ಅದು ನಮ್ಮ ಭವ್ಯ ಭಾರತ ದೇಶ ಅಂತ. ಭವ್ಯ ಭಾರತ ದೇಶ ನೋಡಿ. ನಾವು ಭಾರತ ದೇಶದೊಳಗೆ ಪೂಜಿಸ್ತೀವಿ, ನಾವು ಗುರುಗಳನ್ನು ಪೂಜಿಸ್ತೀವಿ, ಹೆಣ್ಣನ್ನು ಪೂಜಿಸ್ತೀವಿ, ಗೌರವಿಸ್ತೀವಿ. ಆ ತಾಯಿಗೆ ಎಷ್ಟೆಲ್ಲ ಸ್ಥಾನಮಾನಗಳನ್ನು ಕೊಟ್ಟೇವೆ. ಗಂಗೆ, ಯಮುನೆ, ಗೋದಾವರಿ, ಸರಸ್ವತಿ, ನರ್ಮದಾ, ಸಿಂಧೂ, ಕಾವೇರಿ, ಇಷ್ಟೆಲ್ಲ ಹೆಸರುಗಳು. ಅಷ್ಟೇ ಅಲ್ಲ, ಇಡೀ ನಮ್ಮನ್ನೆಲ್ಲ ಈ ಹೊತ್ತು ತಿರುಗತಕ್ಕಂಥ ಭೂಮಿಗೂ ಕೂಡ ಆ ತಾಯಿಯ ಹೆಸರು ಕರೆಕ್ಟ್. ಏನ್ರಿ? ನೀರಿಗೆ ಆಕೆ ತಾಯಿಯ ಹೆಸರು, ಭೂಮಿಗೆ ಆ ತಾಯಿಯ ಹೆಸರು. ಮತ್ತು ನಾವು ಭೂಮಿಯೊಳಗೆ ಬೆಳೆದಿರ್ತವಲ್ರಿ, ಏನದು? ಪ್ರಸಾದ ಮಾಡ್ತೀವಲ್ಲ, ಅನ್ನ. ಏನದು? ಅನ್ನಪೂರ್ಣೇಶ್ವರಿ. ಆ ಅನ್ನಕ್ಕೂ ಕೂಡ ಆ ತಾಯಿಯ ಹೆಸರೇ ನೋಡಿ. ಎಲ್ಲದಕ್ಕೂ ಕೂಡ ಗೌರವಿಸುವಂಥದ್ದು, ಎಲ್ಲದರಲ್ಲಿಯೂ ಕೂಡ ಆ ದೇವರನ್ನು ಕಾಣುವಂಥ ಪರಿಕಲ್ಪನೆಯನ್ನು ಕೊಟ್ಟಿರ್ತಕ್ಕಂಥ ಒಂದು ದೇಶ, ಋಷಿಮುನಿಗಳ ದೇಶ, ಅದು ನಮ್ಮ ಭವ್ಯ ಭಾರತ ದೇಶ ಅನ್ನುವಂಥದ್ದನ್ನು ನಾವೆಲ್ಲ ತಿಳ್ಕೋಬೇಕು. ಹಾಗಾಗಿ ಇಲ್ಲೆಲ್ಲ ಧನ್ಯೋ ಗೃಹಸ್ಥಾಶ್ರಮ ಅಂತ ಕರ್ಕೊಂಡು ಬಂದಾರ. ಗೃಹಸ್ಥರಿಗೆ ಇಲ್ಲಿ ಭಾಳಷ್ಟು ಪ್ರಾಮುಖ್ಯತೆ ಇದೆ. ಯಾಕೆ ಪ್ರಾಮುಖ್ಯತೆ ಇದೆ ಅಂತಂದರೆ, ಈ ಆಶ್ರಮಗಳಲ್ಲಿ 4 ಆಶ್ರಮಗಳು ಬರ್ತಾವೆ. ವರ್ಣಾಶ್ರಮಗಳಲ್ಲಿ ಒಂದು ಬ್ರಹ್ಮಚಾರ್ಯ ಆಶ್ರಮ, ಒಂದು ಅನ್ನಪ್ರಸ್ಥಾಶ್ರಮ, ಒಂದು ಗೃಹಸ್ಥಾಶ್ರಮ. ಹೀಗೆ ಇವೆಲ್ಲವೂ ಏನು ಆಶ್ರಮಗಳು ಬರ್ತಾವಲ್ಲ, ಈ ಬ್ರಹ್ಮಚಾರ್ಯಾಶ್ರಮ, ಈ ಸನ್ಯಾಸಾಶ್ರಮ, ವನ್ಯಪ್ರಸ್ಥಾಶ್ರಮವನ್ನು ಸಾಕಿ ಸಲುವಿ ಬೆಳೆಸುವಂಥ ಕಾರ್ಯ ಯಾವುದಾದ್ರೂ ಒಂದು ಶ್ರೇಷ್ಠ ಆಶ್ರಮ ಮಾಡ್ತದಂದರೆ ಅದು ಗೃಹಸ್ಥಾಶ್ರಮ ಮಾಡ್ತದೆ ಅನ್ನುವಂಥದ್ದನ್ನು ನಾವೆಲ್ಲ ತಿಳ್ಕೊಳ್ಬೇಕು.
ಈ ಗೃಹಸ್ಥಾಶ್ರಮದಲ್ಲಿರ್ತಕ್ಕಂಥ ಸತಿಪತಿಗಳು ಭಾಳ ಪ್ರೀತಿಯಿಂದ ಜೀವನವನ್ನು ನಡೆಸಿ ಸನ್ಮಾರ್ಗವನ್ನು ಕಾಣಬೇಕು, ಭಗವಂತನನ್ನು ಕಾಣಬೇಕು. ಹುಚ್ಚ ಗಂಡನನ್ನು ಮಾಡಿಕೊಂಡಿರ್ತಕ್ಕಂಥ ಹೇಮರೆಡ್ಡಿ ಮಲ್ಲಮ್ಮ ಗಂಡ ಹೆಂಗಿದ್ದು ಗೊತ್ತಾನ? ಹುಚ್ಚ ಭರಮರೆಡ್ಡಿ ಅಂತ. ಆತಗೆ ಏನೂ ತಿಳಿತಿದ್ದಿಲ್ಲ. ಆದರೂ ಕೂಡ ಅಂಥ ಗಂಡನ ಜೊತೆಗೆ ಬಾಳೆ ಮಾಡಿ ಆ ಎಲ್ಲ ಅತ್ತೆಯ ಕಷ್ಟಗಳನ್ನು, ನೆಗಣಿದೆಯರ ಕಷ್ಟಗಳನ್ನು ತಡೆದುಕೊಂಡು ಒಳ್ಳಿ ಆ ಮನೆತನಕ್ಕೆ ಗೌರವವನ್ನು ತಂದುಕೊಡುವುದರ ಜೊತೆಗೆ ಅಷ್ಟೇ ಅಲ್ಲದೆ ಸಾಕ್ಷಾತ್ ಮಲ್ಲಯ್ಯನನ್ನು, ಭಗವಂತನನ್ನು ಒಲಿಸಿಕೊಂಡು ಆ ಹುಚ್ಚ ಗಂಡನಿಗೆ ದರ್ಶನವನ್ನು ಕೊಡಿಸಿ ಎಚ್ಚರವನ್ನಾಗಿ ಮಾಡಿರ್ತಕ್ಕಂಥ ಮಹಾಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮ. ಇಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಹಾಗಾಗಿ ನಮಗೆ ಏನಿತ್ತು, ನಾವೆಲ್ಲ ಏನು ಮಾಡಬೇಕಂದ್ರೆ ಗಂಡ ಹೆಂಡರು ಒಂದಾಗಿ ನಡಿಬೇಕು. ಹೆಂಗೆ ಜೀವನ ಇರಬೇಕಂತಂದ್ರೆ ಈ ಅಂಕೆ ಸಂಖ್ಯೆಗಳು ಬರ್ತಾವೆ. 63 ಅಂತ, 36 ಅಂತ. ಆ ಸತಿಪತಿಗಳ ಜೀವನ ಹೆಂಗಿರಬೇಕು ಅಂತಂದ್ರೆ 63 ಇದ್ದಂಗೆ ಇರ್ಬೇಕಂತ. 3ರ ಮಕ್ಕ 6 ನೋಡ್ಬೇಕಂತ, 6ರ ಮಕ್ಕ 3 ನೋಡ್ಬೇಕಂತ. 36 ಆಗಬಾರ್ದಂತ. ಏನು ರೀ, 36 ಆತಂದ್ರೆ ಏನಾಗ್ತದೆ? 3 ಒಂದು ಕಡೆಗೆ ಮುಖ ಮಾಡಿರ್ತದೆ, 6 ಒಂದು ಕಡೆಗೆ ಮುಖ ಮಾಡಿರ್ತದೆ. ಈ ನೋಡ್ರಿ, ನೀವೆಲ್ಲ ಗುರುಗಳ ಹತ್ರ ಬರ್ತಿರ್ತೀರಿ. ನಮ್ಮ ಶಿವನಾಗ ಅಜ್ಜರು ಒಂದು ಸ್ವಲ್ಪ ಏನಾದ್ರು ಒಂದಿಷ್ಟು ಚೀಟಿ ಚಿಪಾಟಿ ಕಟ್ತಿದ್ರು ಅಂದ್ರೆ ಅಮಾಸಿ ಉಣಿಗೆ ಸೋಮವಾರ ಹಿಂಗೆ ಬಂದು ಕೇಳ್ತಿರ್ತಾರೆ, ಅಪ್ಪರ ಸಂಸಾರ ಒಂದು ಸ್ವಲ್ಪ ಹದಗೆಟ್ಟತ್ರಿ. ಅವಾಗ ಅವ್ರು ಒಂದಿಷ್ಟು ನಿಮಗೆ ದಾರ ಅಪಾರ ಮಂದಿಸಿ ಕೊಡ್ತಿರ್ತಾರೆ. ಹಿಂಗೆಲ್ಲ ಅದಕ್ಕೆ ಕೊಟ್ಟಾಗ ಒಂದು ಸ್ವಲ್ಪ ಸಮಾಧಾನ ಆತ್ರಿ ಅಂತಂತಿರ್ತಿಲ್ಲ ನೀವು. ಅಂದ್ರೆ ಒಗ್ಗಾಲಿ ಆದಂಗೆ ಆಗ್ಬಾರ್ದಂತ. ಒಂದು ಬಂಡಿಯ 2 ಗಾಲಿ ಚಲೋ ಇರ್ಬೇಕು, ಹಳಿ ತಪ್ಪಬಾರ್ದು. ಹಳಿ ತಪ್ಪಲಾರ್ದಂಗೆ ಹೆಂಡತಿನೂ ನೋಡ್ಕೋಬೇಕು, ಹಳಿ ತಪ್ಪಲಾರ್ದಂಗೆ ಗಂಡನೂ ನೋಡ್ಕೋಬೇಕು. ಅಂದಾಗ ಮಾತ್ರ ಆ ಬಂಡಿ ಚಲೋ ನಡೀತದೆ. ಅದಕ್ಕೆ ಹೇಳ್ತಾರಲ್ಲ, ಕಡಗೀಲಿಲ್ಲದ ಬಂಡಿ ಒಡಗೆಡಬಹುದು ಮಾಡ್ಬೋದೇ, ಕಡಗೀಲು ಬಂಡಿಗೆ ಆಧಾರ, ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿ ಗಡನವೇ ಕಡಗೀಲು ಕಾಣ ರಾಮನಾಥ ಅಂತ ಹೇಳ್ಕೊಂಡು ಬರ್ತಾರೆ. ಒಂದು ಸ್ವಲ್ಪ ಸಂಸಾರದೊಳಗೆ ಸಂಶಯ, ಒಂದು ಸ್ವಲ್ಪ ವ್ಯತ್ಯಾಸ ಬಂದಾಗ ಏನು ಮಾಡಬೇಕು ಅಂತಂದ್ರೆ ಏನೂ ಮಾಡೋದು ಜರತ್ತಿಲ್ಲ. ನೀವು ಸಾಕ್ಷಾತ್ ಆ ಶರಣಬಸಪ್ಪನ ನೂತನ ರಥೋತ್ಸವವನ್ನು ನಿಲೋಗಲ್ದೊಳಗೆ ಪುರಾಣ ಪ್ರವಚನವನ್ನು ಹಚ್ಚಾರ. ಹೊಸ ತೇರು ನಿರ್ಮಾಣ ಆಗ್ಯದ. ಇಂಥ ಪುರಾಣದೊಳಗೆ ಬಂದು ಒಂದು 10 ನಿಮಿಷ ಅಲ್ಲ, ಒಂದು ಅರ್ಧ ತಾಸು ಬಂದು ಕೂತ್ಕೊಂಡು ಕೇಳಿಬಿಟ್ರೆ ಸಾಕು, ಶರಣ ಚರಿತ್ರೆ ನಿಮ್ಮ ಜೀವನ ಶುದ್ಧ ಆಗ್ತದೆ. ನಿಮ್ಮ ಜೀವನ ಶುದ್ಧ ಆಗ್ಬೇಕಾಗಿತ್ತಂದ್ರೆ ಅದು ಒಂದು ಸ್ವಲ್ಪ ಅಳಿಬಿಟ್ಟಿರ್ತದೆ. ಅಂದ್ರೆ ನಿಮ್ಗೆ ಗೊತ್ತಾಗತ್ತನ್ರಿ, ಬಂಡಿ ಗಿಂಡಿ ಅದಾವಿಲ್ಲ ನಿಮ್ಮೂರಾಗ. ಈ ಸೈಕಲ್ ಮೋಟ್ರು ಎಲ್ಲ ಬಂದವು ನೋಡ್ರಿ. ಈಗೆಲ್ಲ ಕಾರ್ ಬಂದವು, ಪಟಪಟಿ ಬಂದವು, ಹೌದಲ್ರಿ. ಆಟೋ ಬಂದವು, ಟಮ್ ಬಂದವು, ಹಿಂಗೆಲ್ಲ ಬಂದವಲ್ರಿ. ಅವು ಬಂದಂಥ ಸಂದರ್ಭದೊಳಗೆ ಅವು ಎಲ್ಲ ಬಂದವಲ್ರಿ. ಅವಕ್ಕೆಲ್ಲ ಒಂದು ಸ್ವಲ್ಪ ಸರ್ವಿಸ್ ಅಂತ ಮಾಡ್ತೀರಿ ನೀವು. ತಿಂಗಳಿಗೆ ಒಂದು ಸಲ, 2 ತಿಂಗಳಿಗೆ ಒಂದು ಸಲ, 3 ತಿಂಗಳಿಗೆ ಒಂದು ಸಲ ಸರ್ವಿಸಿಗೆ ಕಳಿಸ್ತೀರಿ. ಕಾರ್ ಸರ್ವಿಸಿಗೆ ಕಳಿಸ್ದಂಗೆ ಏನು ರೀ, ಬೈಕ್ ಸರ್ವಿಸಿಗೆ ಬಿಟ್ಟಂಗೆ, ಲಾರಿ ಸರ್ವಿಸಿಗೆ ಬಿಟ್ಟಂಗೆ, ಟಮ್ ಸರ್ವಿಸಿಗೆ ಬಿಟ್ಟಂಗೆ. ಆ ಸರ್ವಿಸಿಗೆ ಬಿಟ್ರೆ ಅಂದ್ರೆ ಅವರೆಲ್ಲ ನೋಡ್ತಾರೆ, ಚೆಕ್ ಮಾಡ್ತಾರೆ. ಆಯಿಲ್ ಐತೆ ಇಲ್ಲೋ, ಕೂಲೆಂಟ್ ಆಯಿಲ್ ಐತೆ ಇಲ್ಲೋ, ಬ್ರೇಕ್ ಆಯಿಲ್ ಐತೆ ಇಲ್ಲೋ, ಇಂಜಿನ್ ಆಯಿಲ್ ಐತೆ ಇಲ್ಲೋ, ಹವಾ ಕಮ್ಮಿ ಆಯಿತು, ಹವಾ ಹೆಚ್ಚಾಗೈತು, ಅದಕ್ಕೆ ಏನೇನು ಬೇಕು, ಆ ಕಾರಿಗೆ ಏನೇನು ಬೇಕು ಎಲ್ಲವನ್ನು ಹಾಕಿ ಅಲ್ಲಿ ಗ್ಯಾರೇಜ್ನೊಳಗೆ ಆ ಮೇಸ್ತ್ರಿಯನ್ನು ರೆಡಿ ಮಾಡಿ ಕೊಡ್ತಾನೆ. ರೆಡಿ ಮಾಡಿ ಕೊಟ್ಟಾಗ ಇಷ್ಟು ಫಿಕ್ಸ್ ನೋಡಪ್ಪ, ಇಷ್ಟು ಆತು ನೋಡ್ರಿ ರೇಟ್ ಅಂತಂದಾಗ ನೀವು ಹೆಚ್ಚು ಕಮ್ಮಿ ಮಾಡಿ ನಿಮಗೆ ಗೊತ್ತಿದ್ರೆ ಕೊಟ್ಟು ಬರ್ತೀರಿ. ಆವಾಗ ಅದು ಚಲೋ ನಡೀತದೆ. ಈ ಬಂಡಿ ಹಳಿ ಬಿಟ್ಟಿದ್ರು ಕೂಡ ಕಂಬಾರಿಗೆ ಅವಾಗೆಲ್ಲ ಕೊಟ್ಟು ಅವಾಗೆಲ್ಲ ಹಳಿ ಕಾಸ್ತಿದ್ರು, ಅವಾಗೆಲ್ಲ ಕೊಲಿಮೆ ಅಂತ ಇರ್ತಿದ್ವು. ಈಗ ಅದಾವನು ನಿಮ್ಮೂರಾಗ ಅದಾವನ್ರಿ ಕೊಲಿಮೆ? ಇಲ್ಲ ಕೊಲಿಮೆ ಹಾಕದ ಬಿಟ್ಟಾರ ಅವರು. ಈಗೆಲ್ಲ ಕಂಬಾರ ಭಾಳ ಮಂದಿ ಕಡಿಮೆ ಆಗಿಬಿಟ್ರಿ. ಈಗ ಒಂದಿಷ್ಟು ಇವರು ಪತ್ತಾರಷ್ಟು ಉಳ್ಕೊಂಡ್ರು, ಅಂದ್ರೆ ಬಂಗಾರ ಸಾಮಾನು ಮಾಡಿ ಹಾಕೋತಾರಂತ ಉಳ್ಕೊಂಡಾರ ಅವರು. ಕಿವ್ಯಾಗೆಲ್ಲ ನಮ್ಮ ನಾಗೇಜರ್ ಹೇಳಿದ್ರಲ್ರಿ, ಏನು ರೀ ಅವು ಕಿವ್ಯಾಗೆಲ್ಲ ಹಾಕೋತಾರಲ್ರಿ, ವಾಲಿ, ಜುಮಕಿ, ಬುಳ್ಗುಡಿ, ಆಮೇಲೆ ಏನಂತಾರಲ್ಲ ತಾಲೂಕು, ಜಿಲ್ಲಾ, ರಾಜ್ಯ, ಮತ್ತೆಲ್ಲ ಇವೆಲ್ಲ ಬಂದವು ನೋಡ್ರಿ. ಇವೆಲ್ಲ ಹೌದಲ್ರಿ. ಒಂದೊಂದು ಕಡೆಗೆ ನಮ್ಮ ಕಡೆಗೆ ಬಿಜಾಪುರ ಕಡೆಗೆ ನೋಡ್ಬೇಕ್ರಿ, ಒಂದೊಂದು ಕಿವ್ಯಾಗ ಒಂದೊಂದು 30 ತೂತು ಇರ್ತಾವೆ. ಒಂದೊಂದು ಕಿವ್ಯಾಗ 30 ರೀ. ಈ ಕಡೆ ಕಿವ್ಯಾಗ 30, ಈ ಕಡೆ ಕಿವ್ಯಾಗ 30. ಎಷ್ಟಾದವು ರೀ? 60 ಅದು ನೋಡ್ರಿ. ನಮ್ಮ ತಂಗಿ ಭಾಳ ಚಲೋ ಹೇಳಿಲ್ಲ ಅವ ತಂಗಿ, ಬರೋಬ್ಬರಿ ಅವ 60 ತೂತು. 60 ತೂತು ಯಾಕೆ, ಇನ್ನೊಂದು 20 ತೂತು ಹೆಚ್ಚಿಗಿರುವಲ್ಲ, 100 ಮಾಡೋಲ್ಲಕ್ಕೆ ಏನು ತೊಂದರೆನೇ ಇಲ್ಲ. ಅವ್ರ ತಾಯಂದ್ರೆ
ಶಕ್ತಿ ಹೆಂಗೈತೆ ಅನ್ನೋದು ಹೇಳ್ತೀನಿ ನಿಮಗೆ. ಅಮೇರಿಕದೊಳಗೆ, ಹೊರ ದೇಶದೊಳಗೆ, ಐಲ್ಯಾಂಡ್ದೊಳಗೆ, ಥೈಲ್ಯಾಂಡ್ದೊಳಗೆ, ಇಂಗ್ಲೆಂಡ್ದೊಳಗೆ, ಆಫ್ರಿಕಾದೊಳಗೆ ಅವರೆಲ್ಲ ಬಂಗಾರಗಳನ್ನು ಹೇಗೆ ಬಳಸ್ಬೇಕನ್ನುವಂಥದ್ದು ಗೊತ್ತಿಲ್ಲ. ಅವರಿಗೆ ಹೇಗೆ ಬಂಗಾರವನ್ನು ಗಳಿಸ್ತಾರ ಅಂತಂದ್ರೆ ಬಿಸ್ಕಿಟ್ ಮಾಡಿ ಬ್ಯಾಂಕ್ನಾಗಿಟ್ಟು ನಮ್ಮ ಹೆಸ್ರ ಮ್ಯಾಗ ಇಷ್ಟು ಐತೆ ಅಂತ ಇಳ್ಕೊತಾರೆ ಅವರು. ಬಂಗಾರ ಬೆಳ್ಳಿ ಇವೆಲ್ಲ, ಬೆಳ್ಳಿ ಬಂಗಾರ ರೇಟೆಲ್ಲ ಜಗ್ಗಾಗೈತೆ, ಗಗನಕ್ಕೆ ಹೇರೋದು ಇಲ್ಲ ಅನ್ನಂಗಿಲ್ಲ. ಆದರೆ ಆ ಬೆಳ್ಳಿ ಬಂಗಾರಗಳನ್ನು ಬರೀ ಬ್ಯಾಂಕ್ನೊಳಗಿಟ್ಟು ನಮ್ದು ಆಸ್ತಿ ಇಷ್ಟ ಐತೆ ಅಂತಂದೇಳಿ ಬರೀ ಹೆಸರು ಹೇಳ್ಕೊತ ಹೋದ್ರೆ ಅಲ್ಲಪ್ಪ, ಅದನ್ನು ಹೆಂಗೆ ಬಳಸ್ಬೇಕನ್ನುವಂಥದ್ದನ್ನು ಇಡೀ ಜಗತ್ತಿಗೆ ತೋರಿಸಿಕೊಟ್ಟಂಥವ್ರು ಯಾರು ಅಂದರೆ ಅದು ನಾವು ಹೆಮ್ಮೆಯಿಂದ ಹೇಳಬೇಕು, ಅದು ನಮ್ಮ ಭವ್ಯ ಭಾರತದ ಎಲ್ಲ ತಾಯಂದಿರು ಮಹಿಳೆಯರು ಅನ್ನುವಂಥದ್ದನ್ನು. ಏನು ಕಿವ್ಯಾಗ ಕೊಳ್ಳಾಗ ಎಲ್ಲ ಹಾಕ್ಕೊಂಡು ನೋಡ್ಬೇಕು. ಅವೆಲ್ಲ ಡಾಬ, ಜುಮ್ಕಿ, ಓಲಿ, ಬೆಂಡೋಲಿ, ಬೋರ್ಮಳ ಸರ, ಪಾಟ್ಲಿ ಸರ ಅವೆಲ್ಲ ನೋಡ್ಬೇಕು. ಎಷ್ಟು ನಾಳೆ ಜಾತ್ರೆ ದಿನ ಬರ್ತಾವೆ, ಅವೆಲ್ಲ ಹೊರಗೆ ಬರ್ತಾವೆ. 13ನೇ ತಾರೀಕು ನೋಡ್ಬೇಕು ನೀವು. ನಮ್ಮ ನಿಲೋಗಲ್ದೊಳಗೆ ಇಡೀ ನಮ್ಮ ಕೊಪ್ಪಳ ಜಿಲ್ಲಾದೊಳಗೆ ಎಷ್ಟು ಬಂಗಾರ ಐತಲ್ಲ ಅಟ್ಟ ನಿಲೋಗಲ್ದೊಳಗೆ ಇರ್ತದೆ ಒಟ್ಟು. ಅಷ್ಟೆಲ್ಲ ಬರ್ತದೆ ನೋಡ್ರಿ. ಏನು ಹಾಕ್ಕೊಂಡು ಹಾಕೋಬೇಕು ಇರ್ಬೇಕು, ನಿಜವಲ್ಲಿ ಹಾಕೋಬೇಕು. ಏನು ನಮ್ಮ ತಾಯಂದ್ರೆ ಅವನ್ನೆಲ್ಲ ಹಾಕ್ಕೊಂಡಾಗಿ ಹೆಂಗೆ ಕಾಣ್ತಾರ ಅಂತಂದ್ರೆ ಸಾಕ್ಷಾತ್ ಜಗನ್ಮಾತೆ ಆಗಿರ್ತಕ್ಕಂಥ ಪಾರ್ವತಿ ದೇವಿ ಕಂಡಂಗೆ ನಮ್ಮೆಲ್ಲ ತಾಯಂದ್ರೆ ಕಾಣ್ತಾರೆ. ಸರಸ್ವತಿ ಕಂಡಂಗೆ ಕಾಣ್ತಾರೆ, ಲಕ್ಷ್ಮಿ ಕಂಡಂಗೆ ಕಾಣ್ತಾರೆ. ಆ ತ್ರಿಮೂರ್ತಿಗಳ ಕಂಡಂಗೆ ಲಕ್ಷ್ಮಿ, ಸರಸ್ವತಿ, ಪಾರ್ವತಿ ಆ ದೇವತೆಗಳನ್ನು ಕಾಣುವಂಥ ಒಂದು ದೇಶ ಅಂತಂದರೆ ಅದು ನಮ್ಮ ಭವ್ಯ ಭಾರತ ದೇಶ. ಇಡೀ ನಮ್ಮ ಬರೀ ತಾಯಂದಿರನ್ನಷ್ಟೇ ಅಲ್ಲ, ನಮ್ಮ ಭಾರತ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ನಮ್ಮೆಲ್ಲ ಆ ಪ್ರಜೆಗಳನ್ನು, ಎಲ್ಲ ಹಿರಿಯರನ್ನು, ಗಂಡ್ಮಕ್ಕಳನ್ನು, ಹೆಣ್ಮಕ್ಕಳನ್ನು ಹೊರಗಿನ ದೇಶದವರು ನಮ್ಮನ್ನು ಭಾಳ ಪ್ರೀತಿ ಮಾಡ್ತಾರೆ. ಯಾಕೆ ಪ್ರೀತಿ ಮಾಡ್ತಾರ ಅಂತಂದ್ರೆ ಒಂದು ಸಲ ಅಮೇರಿಕದೊಳಗೆ ಒಬ್ಬ ಮಹಾ ತತ್ವಜ್ಞಾನಿ ಭಾರತಕ್ಕೆ ಬಂದಿರ್ತಾನೆ. ಅಮೇರಿಕದಲ್ಲಿರ್ತಕ್ಕಂಥ ಒಬ್ಬ ತತ್ವಜ್ಞಾನಿ ಭಾರತಕ್ಕೆ ಬಂದಾಗ ಅವಾಗ ಭಾರತದಲ್ಲಿ ಒಂದು ಸ್ಕೂಲಿಗೆ ವಿಸಿಟ್ ಕೊಡ್ತಾನೆ. ಒಂದು ಸ್ಕೂಲಿಗೆ ವಿಸಿಟ್ ಕೊಟ್ಟಾಗ ಆ ಸ್ಕೂಲಿಗೆ ಭೇಟಿ ಕೊಡ್ತಾನೆ. ಭೇಟಿ ಕೊಟ್ಟಾಗ ನಿಮ್ಮೆಲ್ಲ ಭಾರತೀಯರನ್ನು ನಾನು ಪ್ರೀತಿಸ್ತೀನಿ ಅಂತಂದೇಳಿ ಹೇಳ್ತಾನವ. ಅವಾಗ ನಿಮ್ಮನ್ನೆಲ್ಲ ಭಾರತೀಯರನ್ನು ಪ್ರೀತಿಸ್ತೀನಿ ಅಂತಂದೇಳಿ ಹೇಳಿದಾಗ ಆ ಸ್ಕೂಲಿನ ಮಕ್ಕಳಂತಾರ ನಮ್ಮನ್ನು ನೀವ್ಯಾಕೆ ಪ್ರೀತಿಸ್ತೀರಿ ಅಂತ ಕೇಳ್ತಾರವ್ರು. ಭಾಳ ಶಾಣ್ಯಾರ್ರಿ. ಬಹುಶಃ ನಮ್ಮ ನಿಲೋಗಲ್ ಮಕ್ಳು ಇದ್ದಂಗೆ ಆಗಲೇ ಕೇಳಿದ್ರೆ ಹೇಳಿದವಲ್ಲ. ಯಾಕಂದ್ರೆ ಅಷ್ಟು ಚಲೋ ಪ್ರವಚನ ಮಾಡಿ ಚಲೋ ತಯಾರು ಮಾಡ್ಯಾರ ನಮ್ಮ ಶಿವನಾಗ ಶಾಸ್ತ್ರಿಗಳು. ಅವರಂದರು, ನೀವು ಭಾರತ ದೇಶದ ಜನ ಎಲ್ಲರನ್ನ ಪ್ರೀತಿಸ್ತೀನಿ ಅಂತಾರಲ್ಲ, ಯಾಕೆ ಪ್ರೀತಿಸ್ತೀರಿ ಅಂದಾಗ ಅವಾಗ ಅಮೇರಿಕ ತತ್ವಜ್ಞಾನಿ ಏನಂತಾನ ಅಂತಂದ್ರೆ, ನೀವು ಭಾರತ ದೇಶದವರನ್ನು ನಿಮ್ಮನ್ನು ಯಾಕೆ ಪ್ರೀತಿ ಮಾಡ್ತೀವಿ ಅಂತಂದ್ರೆ ನೀವು ದೇವರನ್ನು ಪ್ರೀತಿ ಮಾಡ್ತೀರಿ, ಅದಕ್ಕಾಗಿ ನಿಮ್ಮನ್ನು ನಾವು ಪ್ರೀತಿ ಮಾಡ್ತೀವಿ ಅಂತಂದ್ರಂತ. ದೇವರನ್ನು ನೀವು ಪ್ರೀತಿ ಮಾಡ್ತೀರಂದ್ರೆ ನಿಮ್ಮನ್ನು ದೇವರ ಅಂತ ನಾವು ತಿಳ್ಕೊಂಡಿವಿ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾರೆ ಅಂತಂದರೆ ನಾವೆಲ್ಲ ದೇವರು. ಅದಕ್ಕಾಗಿ ಬಸವಣ್ಣನವರಂದರು, ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ವನ್ನ ಕಳಸವಯ್ಯ ಸ್ಥಾವರ ಕಳೆವುಂಟು ಜಂಗಮ ಕಳುಹಿಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಇಡೀ ಶರೀರ ಅನ್ನುವಂಥದ್ದು ಏನೈತಲ್ಲ, ಇದೇ ದೇವಮನೆ, ಇದೇ ದೇವರು, ಈತನೇ ಎಲ್ಲ ದೇವ, ಈತನೇ ಪರಮಾತ್ಮ, ಈತನೇ ಬ್ರಹ್ಮ, ಈತನೇ ವಿಷ್ಣು, ಈತನೇ ರುದ್ರ, ನಾವೇ ಎಲ್ಲ ಅಂತ. ನಮ್ಮ ಕೈಯೊಳಗೆ ರುದ್ರನ ಕೆಲಸ ಮಾಡೋಕ್ಕೂ ಬರ್ತದೆ, ನಮ್ಮ ಕೈಯೊಳಗೆ ಶಿವನ ಕೆಲಸನೂ ಮಾಡೋಕ್ಕೆ ಬರ್ತದೆ, ನಮ್ಮ ಕೈಯೊಳಗೆ ಬ್ರಹ್ಮನ ಕೆಲಸ ಮಾಡೋಕ್ಕೆ ಬರ್ತದೆ, ನಮ್ಮ ಕೈಯೊಳಗೆ ವಿಷ್ಣುನ ಕೆಲಸ ಮಾಡೋಕ್ಕೂ ಬರ್ತದೆ. ಮನುಷ್ಯ ಈ ಮೂರೂ ಕೆಲಸವನ್ನು ಮಾಡ್ತಾನೆ. ತಂದೆ ತಾಯಿಗಳಾಗಿ ನೋಡಿ, ಇಷ್ಟೆಲ್ಲ ಪ್ರಪಂಚ ನಡಿಬೇಕಾಗಿತ್ತಂದ್ರೆ, ಇಷ್ಟೆಲ್ಲ ಮನುಷ್ಯ ಕುಲ ಉತ್ಪತ್ತಿ ಆಗಬೇಕಾಗಿತ್ತಂದ್ರೆ ಈ ಕೆಲಸವನ್ನು ಯಾರು ಮಾಡ್ಯಾರ? ತಂದೆ ತಾಯಿಗಳು ಮಾಡ್ಯಾರ. ಬ್ರಹ್ಮ ವಿಷ್ಣು ಮಹೇಶ್ವರರು ಪಾಲನೆ ಪೋಷಣೆ ಮಾಡ್ತಾರ ಅಂತಂದೇಳಿ ನೀವು ಅಂತಿರಲ್ಲ, ಇಡೀ ಜಗತ್ತನ್ನು ರಕ್ಷಣೆ ಮಾಡ್ತಾರಂತ. ಹಾಗೆ ಜಗತ್ತಿನ ಎಲ್ಲ ಜನರನ್ನು ಹುಟ್ಟಿಸಿ ಬೆಳೆಸಿ ಅವರಿಗೆ ಪಾಲನೆ ಪೋಷಣೆ ಮಾಡುವಂಥ ಒಂದು ಶಕ್ತಿ ಯಾರಲ್ಲಿ ಐತಿ ಅಂದರೆ ಅದು ತಂದೆ ತಾಯಿಗಳಲ್ಲಿ ಐತಿ ಅನ್ನುವಂಥದ್ದನ್ನು ನಾವೆಲ್ಲ ತಿಳ್ಕೊಳ್ಬೇಕು. ಹಾಗಾಗಿ ನಾವೆಲ್ಲ ಈ ಕುಟುಂಬ ಪರಿವಾರದವರು ಏನು ಮಾಡಬೇಕಂದ್ರೆ ಕೂಡಿ ಬಾಳುವುದನ್ನು ಕಲಿಬೇಕು. ಕೂಡಿ ಕುಟುಂಬಗಳು ಈಗ ಬ್ಯಾರೆ ಆಗಕತ್ತಾವ. ಯಾಕೆ ಬ್ಯಾರೆ ಆಗಕತ್ತಾವ ಅಂತಂದ್ರೆ ನಾವು ಕೊಡ್ತಕ್ಕಂಥ ನಮ್ಮ ಮಕ್ಕಳಿಗೆ ಕೊಡುವಂಥ ಸಂಸ್ಕಾರ, ನಾವು ಕೂಡ ಒಂದಿಷ್ಟು ಮರೆಯುವಂಥ ಸಂಸ್ಕಾರ, ಅದು ನಮ್ಮನ್ನು ಬ್ಯಾರೆ ಮಾಡಕತ್ತದ. ನೀವು ಏನೇನೇನೋ ಬೇರೆ ಬೇರೆ ಸಂಸ್ಕಾರವನ್ನು ಕೊಟ್ಟು ಆ ಮಕ್ಕಳನ್ನು ಹಾದಿ ತಪ್ಸಾಕತ್ತೀರಿ.
ಬೆಳಗ್ಗೆ ನೀವು ಹೆಂಗೆ ಹೇಳ್ತಿದ್ರಿ ಹಿಂದಿನ ಕಾಲದೊಳಗೆ, ಹೊತ್ತಾರ ಎದ್ದು ಅಗ್ಗವಣಿ ಪತ್ರಿ ಪುಷ್ಪವ ತಂದು ಏನ್ರಿ ಬೆಳಗ್ಗೆ ಜಲ್ದಿ ಎದ್ದು ಮಖ ತಕ್ಕೊಂಡು ಹೊರಗೆಲ್ಲ ಅಂಗಳ ಗುಡಿಸಿಸಿ ಗಂಗೆಯನ್ನು ಎರಚಿ ತೆಂಗುಲ ಬಾಳೆಗಳನ್ನು ಆ ರಂಗೋಲಿಯನ್ನು ಹಾಕಿ ಒಂದಿಷ್ಟು ಹೊರಗಡೆ ದೀಪವನ್ನು ಹಚ್ಚಿಡ್ತಿದ್ರಿ, ಸ್ವಾಗತ ಮಾಡ್ಕೊತಿದ್ರು. 4 ಗಂಟೆಗೆ ಹಿಂಗೆ ಬಾಗಿಲ ತೆಗೆದಿರ್ಬೇಕಂತ. 4 ಗಂಟೆ ಬ್ರಾಹ್ಮಿ ಮುಹೂರ್ತದೊಳಗೆ 4-5 ಗಂಟೆಗೆ ಹಿಂಗೆ ಬಾಗಿಲ ತೆಗೆದಿತ್ತಂದ್ರೆ ಆವಾಗಿನ ಸಂದರ್ಭದಲ್ಲಿ ಆಕಾಶ ಮಾರ್ಗವಾಗಿ ದೇವತೆಗಳ ಸಂಚಾರವನ್ನು ಮಾಡ್ತಿರ್ತಾರೆ. ಯಾರ ಮನೆ ಬಾಗಿಲು ತೆಗೆದಿರ್ತದ, ಯಾರ ಮನೆ ಮುಂದೆ ದೀಪ ಹಚ್ಚಿರ್ತದ, ಯಾರ ಮನೆ ಮುಂದೆ ರಂಗೋಲಿ ಹಾಕಿರ್ತದ, ಯಾರ ಮನೆ ಮುಂದೆ ಧೂಪ ದೀಪಗಳು ಬರ್ತಿರ್ತಾವೆ, ಸುವಾಸನೆ ಬರ್ತಿರ್ತದ, ಅಲ್ಲಿ ಓಂಕಾರನಾದ ಬರ್ತಿರ್ತದ, ಪೂಜೆ ಪುನಸ್ಕಾರ ಆಗ್ತಿರ್ತದ. ಅದು ಏನಾಗ್ತದಂದ್ರೆ ದೇವನಿಗೆ ದೇವಾನುದೇವತೆಗಳಿಗೆ ಪ್ರಿಯವಾಗಿರ್ತಕ್ಕಂಥ ದೇವ ಮಂದಿರ ಆಗ್ತದೆ. ಆ ಸಂದರ್ಭದೊಳಗೆ ದೇವಾನುದೇವತೆಗಳು ಆ ಮನೆಯನ್ನು ಪ್ರವೇಶ ಮಾಡ್ತಾರೆ ಅನ್ನುವಂಥದ್ದನ್ನು ನಾವೆಲ್ಲ ತಿಳ್ಕೊಳ್ಬೇಕು. ಅಂಥ ಮನೆಯಲ್ಲಿ ಯಾವುದೇ ಕುಂದುಕೊರತೆಗಳು ಬರೋಂಗಿಲ್ಲ, ತಾಪತ್ರಯಗಳು ಬರೋಂಗಿಲ್ಲ. ಆ ಮನೆಗಳಲ್ಲಿ ಜಾಗೃತರಾಗಿರ್ತಾರೆ, ಕಷ್ಟಪಟ್ಟು ದುಡಿತಾರೆ. ಬೆಳಗ್ಗೆ ಎದ್ದ ತಕ್ಷಣ 10 ಗಂಟೆಗೆ ಹೇಳ್ತಾರೆ ಅಂದ್ರೆ ಏನು ಮಾಡ್ತಾರೆ ಅವರು? ಬೆಳಗ್ಗೆ ಎದ್ದ ತಕ್ಷಣ ಆವಾಗಿನ ಕಾಲದೊಳಗೆ ಏನು ಮಾಡ್ತಿದ್ರು? ಸೀದಾ ಹೊಲಕ್ಕೆ ಹೋಗ್ತಿದ್ರು, ಕಷ್ಟಪಟ್ಟು ದುಡಿತಿದ್ರು, ಹೊಲದೊಳಗೆ ಶ್ರಮ ಪಡ್ತಿದ್ರು. ಅವಾಗ ಶ್ರಮ ಪಡುವುದನ್ನು ನೋಡಿ ಭೂತಾಯಿ ಅಂತಿದ್ಲಂತ, ಎಷ್ಟರ ದುಡಿತೀವೋ ಮಾರಾಯ, ಎಷ್ಟರ ದುಡಿತಿದ್ದಿ, ದುಡಿದು ಇಷ್ಟು ಸಣ್ಣಾಗಿದ್ದಿ, ನಿನ್ನ ಬೆವರ ಹನಿ ಈ ನನ್ನನ್ನು ತೃಪ್ತಿ ಕೊಡಿಸ್ಯದಂತಂದೇಳಿ ಭೂಮಿ ತಾಯಿ ಅವ ಒಂದು 5 ಸೇರ 10 ಸೇರ ಚೆಲ್ಲಿದ್ನಂದ್ರೆ ಅವನ ಮನೆ ತುಂಬ ಜೋಳ ಕಾಳುಗಳನ್ನು ಕೊಡ್ತಿದ್ಲಂತ ಭೂಮಿ ತಾಯಿ. ಅವಾಗಿನ ಕಾಲದೊಳಗೆ ಹಿಂದೆ ಹಳ್ಳಿಯೊಳಗೆ ನಿಟ್ಟು ಓಡ್ತಿದ್ದರ್ರಿ. ನಿಟ್ಟು ಎಲ್ಲಿರಿ ಹೊರಗೆ ಬಂಕದಾಗ ನೋಡ್ಬೇಕು ನೀವು. ಆ ನಿಟ್ಟು ಹೊಟ್ಟಿದ್ದನ್ನು ನೋಡಿನ ಕನ್ಯೆ ಕೊಡ್ತಿದ್ರು ಹಿಂದಿನ ಕಾಲದೊಳಗೆ. ಈಗಿಲ್ರಿ, ಈಗ ನಿಟ್ಟು ಎಟ್ಟು ಹೊಟ್ಟೈತೆ ಅಂದ್ರೂ ಇಲ್ಲ, ದನ ಕರ ಅದಾವಂದ್ರೆ ಇಲ್ಲ ಕೊಡಂಗಿಲ್ಲ ಅಂತಾರೆ. ಈಗ ಏನಿರ್ಬೇಕ್ರಿ? ನೌಕರಿ ಇರ್ಬೇಕ್ರಿ. ಈಗ ನಾವು ಯಾವ್ದು 5G ಕಾಲದೊಳಗೆ ಬದುಕಾಕತ್ತೀವಿ. ಈಗೆಲ್ಲ ನೋಡ್ರಿ, ಎಲ್ಲರ ಕೈಯಾಗ ಮೊಬೈಲ್ ಅದಾವಲ್ರಿ, ಮೊಬೈಲ್ ಅದ. ಮೊಬೈಲ್ ಬಂದ ನೋಡ್ರಿ, ಅದರೊಳಗೆ ಮತ್ತು 5G ಅಂತ ಬಂದದ. ಮುಂದೆ 10Gನೂ ಬರ್ತದೆ, ಮುಂದೆ 15Gನೂ ಬರ್ಬೋದು. ಮತ್ತು ಹೊರಗಿನ ರಾಜ್ಯ ದೇಶದವರೆಲ್ಲ ಅವರೆಲ್ಲ 115Gದೊಳಗೆ ಅದಾರಂತ. ನೋಡ್ರಿ ಎಷ್ಟು ಜಿ ಬರ್ವಲ್ಲವಕ್ಕ. ಅದು 10Gನಾರ ಬರಲಿ, 5Gನಾರ ಬರಲಿ, 16Gನಾರ ಬರಲಿ, 100G 115G ಬಂದರೂ ಕೂಡ ಇಡೀ ಪ್ರಪಂಚದ ಜನರಿಗೆ, ದೇಶದ ಜನರಿಗೆ ಗಂಜಿ ಕೊಡುವಂಥವ ರೈತ ಅನ್ನುವಂಥದ್ದನ್ನು ನಾವು ಯಾರೂ ಕೂಡ ಮರಿಬಾರ್ದು. ಯಾರ್ರೀ? ನಿಜವಾಗಿರ್ತಕ್ಕಂಥ ಗಂಜಿ ಕೊಡುವಂಥವನು ರೈತ ಅಂತ. ಆ ರೈತನನ್ನು ನಾವು ಯಾವತ್ತೂ ಕೂಡ ಮರಿಬಾರ್ದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದಾಗಿದೆ. ಹಾಗಾಗಿ ಕೆಲವು ಕಡೆ ಊರೊಳಗೆ ಹಳ್ಳಿ ಒಳಗೆ ಹೋದಾಗ ಬರ್ತಿರ್ತಾರೆ ಗುರುಗಳು. ಬಂದಂಥ ಸಂದರ್ಭದೊಳಗೆ ಆಶೀರ್ವಾದ ಮಾಡಿಸಿದ ಅಜ್ಜರ ಕನ್ಯೆನ ಸಿಗೋಲಾಗ್ಯವ್ರಿ. ಮೊನ್ನೆ ಒಂದು ಊರಿಗೆ ಹೋಗಿದ್ದೇನೆ ರೀ, ಒಂದು 600 ಮಂದಿ ರೀ ಹುಡುಗರು, ಮದುವೆನೇ ಆಗಿಲ್ಲಿನ, ಕನ್ಯೆನ ಸಿಗಲಾಗ್ಯಾವ. ರೈತರ ಮನೆಗೆ ಅಂದ್ರೆ ಕೊಡೋದಾಗ್ಯಾರ. ನೀವು ಹಂಗೆ ಮಾಡಬೇಡ್ರಿ. ನೀವು ರೈತರಾಗಿರ್ತಕ್ಕಂಥವ್ರು ಯಾರೂ ಕೂಡ ನೌಕರದಾರ ಮನೆಗೆ ಕೊಡ್ತೀನಿ ಅಂತಂದೇಳಿ ಇವತ್ತಿಂದ ಅಂದ್ರೆ ನೀವು ಅವ್ರ ಡಿ.ಸಿನ ಇರಲಿ ಎ.ಸಿನ ಇರಲಿ ಸಂಬಂಧ ಇಲ್ಲ. ಆದ್ರೆ ಒಂದು ಮಾತು ತಿಳ್ಕೊಳ್ಬೇಕು ನೀವೆಲ್ಲ, ಅವ ಲಕ್ಷಗಟ್ಟಲೆ ಪಗಾರ ತೊಗೊಳ್ಳೋಳಕ, ಕೋಟಿಗಟ್ಟಲೆ ಪಗಾರ ತೊಗೊಳೋನ್ಲಕ್ಕ ನೀವೆಲ್ಲ ನೋಟ್ ಬಂದ ಮ್ಯಾಗ ಅದನ್ನೇನು ಒಗ್ಗರಣೆ ಹಾಕ್ಕೊಂಡು ಉಣ್ಣಕ್ಕೆ ಬರ್ತದೆ? ನೀವು ಬರ್ತದ? ರೊಕ್ಕ ಹಾಕ್ಕೊಂಡು ಏನು ತಾಳ್ಸ್ಕೊಂಡು ಪಲ್ಯ ಮಾಡ್ಕೊಂಡು ತಿನ್ನಕ್ಕೆ ಬರ್ತದ? ಇಲ್ಲ. ಮತ್ತು ಅವು ಎಲ್ಲ ರೊಕ್ಕ ಬಂದರೂ ಕೂಡ ಅದನ್ನು ಹೋಗಿ ಮತ್ತು ಮಾರುಕಟ್ಟೆಗಾರ ಕೊಡ್ಬೇಕು, ಪ್ರಗತಿಪರ ರೈತರಿಗಾರೆ ಕೊಡ್ಬೇಕು. ರೈತ ಬೆಳೆದಿರ್ತಕ್ಕಂಥ ಜೋಳ, ಕಾಳ, ಬ್ಯಾಳೆ ಆ ಯಾವ ಕಾಳುಗಳನ್ನು ತೆಗೆದುಕೊಂಡು ಬಂದು ಅವನ್ನ ಪದಾರ್ಥ ಮಾಡಿ ಪ್ರಸಾದ ಮಾಡಿ ಊಟ ಮಾಡಬೇಕು. ಹೌದಲ್ರಿ? ಅದಕ್ಕಾಗಿ ನೀವೆಲ್ಲ ಸಂಕಲ್ಪ ಮಾಡ್ಬೇಕು. ಏನು ಮಾಡ್ಬೇಕು? ಇಂದಿನಿಂದ ನೀವೆಲ್ಲ ಶರಣಬಸಪ್ಪನ ಪುರಾಣ ಕೇಳಿರಂದ್ರೆ ನಿಲೋಗಲ್ದವ್ರು ಒಂದು ಸಂಕಲ್ಪ ಮಾಡಿರಿ. ಚಲೋ ಅದಾನ, ಚಲೋ ದುಡಿತಾನ, ಕಷ್ಟಪಟ್ಟು ತನ್ನ ಆ ತೋಳ್ಬಲದಿಂದ ತಾನೂ ಜೀವನ ಮಾಡ್ತಾನೆ, ತನ್ನ ಮನೆತನೂ ನಡೆಸ್ತಾನ ಅಂದ್ರೆ ಅಂಥವಂಗೆ ನಾ ಇವತ್ತು ಕನ್ಯೆ ಕೊಡ್ತೀನಿ ಅಂತಂದೇಳಿ ನೀವೆಲ್ಲ ಸಂಕಲ್ಪ ಮಾಡ್ಬೇಕು. ಎಲ್ಲ ಹಿರಿಯರು ನೀವೆಲ್ಲ ತಾಯಂದ್ರೆ. ಮತ್ತು ಅವರು ಮದುವೆ ಆಗೋರು ಅವರು ಅನ್ಬೇಕು, ನಾನು ಮದುವೆ ಆದ್ರೆ ರೈತನ್ನ ಮದುವೆಕಿನ್ನ ಅನ್ಬೇಕು ಅವರು. ಯಾಕಂತಂದ್ರೆ ಅವನೇ ನಿಜವಾಗಿರ್ತಕ್ಕಂಥ ಅನ್ನದಾತ. ನೀವೆಲ್ಲ ಈಗ ಒಂದು ಸ್ವಲ್ಪ ನೀವೇನು ನಗಬೋದು ನೀವು, ಆದ್ರೆ ಮುಂದೊಂದು ಕಾಲ ಬರ್ತದೆ. ಈಗ ಎಷ್ಟು ನೌಕರಿಗೆ ಬೇಡಿಕೆ ಐತಲ್ಲವ, ನೌಕರಿಗೆ ಎಷ್ಟು ಬೇಡಿಕೆ ಐತಲ್ಲ, ಮುಂದಿನ ದಿನಮಾನಗಳಲ್ಲಿ 1 ಎಕರೆ ಹೊಲ ಅಲ್ಲ, ಬರೀ ಅರ್ಧ ಎಕರೆ ಹೊಲ ಇತ್ತಂದ್ರೆ ಅದ್ರೊಳಗೆ ಅವ
ಕಷ್ಟಪಟ್ಟು ದುಡಿದು ಒಂದಿಷ್ಟು ಆ ಪದಾರ್ಥಗಳನ್ನು ಬೆಳೆದು ವ್ಯವಸಾಯವನ್ನು ಮಾಡ್ತಾನಂದ್ರೆ ಅಂಥವನಿಗೆ ಮುಂದಿನ ದಿನಮಾನದಲ್ಲಿ ಬೆಲೆ ಬರ್ತದ ಅನ್ನುವಂಥದ್ದನ್ನು ಅವರು ಕೂಡ ಮರಿಬಾರ್ದು. ಯಾಕಂದ್ರೆ ಈಗಿನ ವಾತಾವರಣದಲ್ಲಿ ಈಗೇನು ತಂತ್ರಜ್ಞಾನಗಳ ಮುಂದುವರೆದಾವಲ್ಲ, ಕಾಲಘಟ್ಟ ಕೆಡಾಕತ್ತದ. ಕೆಡುವಂಥ ಸಂದರ್ಭದೊಳಗೆ ಅಲ್ಲೆಲ್ಲೆಲ್ಲೆಲ್ಲಿ ಇಂಥ ನಿಲೋಗಲ್ಲಂಥ ಗ್ರಾಮದೊಳಗೆ ಹೆಂಗೆ ಪುರಾಣ ಪ್ರವಚನ ಮಾಡಿರಲ್ಲ, ಇದೇ ಧರ್ಮನ ಒಂದಿಷ್ಟು ಎಲ್ಲರನ್ನೂ ಉಳಿಸ್ಕೊಂಡ ಹೊಂಟದ. ಇಂಥ ಧರ್ಮ ಕಾರ್ಯಗಳು ನಿತ್ಯ ನಿರಂತರದಲ್ಲಿ ನಾಡಿನ ತುಂಬೆಲ್ಲ ನಡಿಲಿ. ಆ ಬರಗಾಲದ ಬಂಟ ಮಹಾಶಿವಶರಣ ದಾಸೋಹಿಯಾಗಿರ್ತಕ್ಕಂಥ ಕಲಬುರಗಿ ಶರಣಬಸವೇಶ್ವರನ ಪುರಾಣ ಎಷ್ಟು ಕೇಳಿದರೂ ಕೂಡ ಕಡಿಮೆ. ಅಂಥ ನಿಟ್ಟಿನೊಳಗೆ ಸುಮಾರು ನೋಡಿ 49 ವರ್ಷ, ಇದು ವಿಶ್ವ ದಾಖಲೆ, ಭಾಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ. 49 ವರ್ಷಗಳ ಪರ್ಯಂತರವಾಗಿ ಶರಣಬಸಪ್ಪನ ಪುರಾಣ ಹಚ್ಕೊಂಡು ಅದರ ನಿಮಿತ್ತವಾಗಿ ಹೊಸ ತೇರು ನಿರ್ಮಾಣ ಮಾಡಿರಿ. ಇದು ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿರ್ತಕ್ಕಂಥ ಕ್ಷಣ, ಅದು ನಿಲೋಗಲ್ಲ ಸದ್ಭಕ್ತರದು ಅನ್ನುವಂಥದ್ದನ್ನು ಮುಂದಿನ ವರ್ಷ 50ನೇ ವರ್ಷ ಅಂದ್ರೆ ಸುವರ್ಣ ಮಹೋತ್ಸವ ಅಂತ, ಬಂಗಾರ ಮಹೋತ್ಸವ ಅಂತ ಕರೀತಾರೆ. ಹಾಗಾಗಿ ತೇರು ಭಾಳ ಚೆನ್ನಾಗಿ ಆಗ್ಯದ, ಭಾಳ ಚಲೋ. ನಿಜವಾಗ್ಲೂ ಆ ತೇರು ನೋಡಿದ ತಕ್ಷಣ ನಮಗೆ ಅನ್ನಿಸ್ತು, ಆ ಕಲಬುರಗಿಯೊಳಗೆ ಶರಣಬಸಪ್ಪ ಅದಾನೋ ಬಿಟ್ಟನೋ ಗೊತ್ತಿಲ್ಲ, ಆದರೆ ಶರಣಬಸಪ್ಪ ಎಲ್ಲಿ ಅದಾನ ಅಂದ್ರೆ ನಿಲೋಗಲ್ದೊಳಗೆ ಈಗ ಅದಾನ ಅನ್ನುವಂಥದ್ದನ್ನು ಭಾಸವಾಯಿತು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ, ನಮ್ಮ ಶಿವನಾಗಯ್ಯ ಶಾಸ್ತ್ರಿಗಳು ಹಾಗೆ ಎಲ್ಲ ದೇವಸ್ಥಾನದ ಕಮಿಟಿಯವರು ಭಾಳ ಒಳ್ಳೆಯ ಕೆಲಸ ಮಾಡಾಕತ್ತೀರಿ. ಭಾಳ ಸಂತೋಷ ಅನ್ನಿಸ್ತು. ಚಲೋ ಹಾಡುಗಾರನ ಕರೆಸಿ, ಚಲೋ ಸಂಗೀತಗಾರನ ಕರೆಸಿರಿ, ಚಲೋ ಎಲ್ಲ ವ್ಯವಸ್ಥೆ ಮಾಡಿರಿ. ನೀವೆಲ್ಲ ಬಂದು ಈ ಯಾವ 12 ದಿನಗಳ ಪರ್ಯಂತರವಾಗಿ ನಾನು ಆಗಲೇ ಹೇಳಿದ್ನಲ್ಲ, ಕಾರ್ ಸರ್ವಿಸಿಗೆ ಬಿಟ್ಟಂಗೆ ಈ ಬಾಡಿ ಅನ್ನುವಂಥ ಈ ಗಾಡಿಯನ್ನು ಕೂಡ ಒಂದಿಷ್ಟು ಇಂಥ ಪುರಾಣ ಪ್ರವಚನ ಕೇಳೋ ಮುಖಾಂತರವಾಗಿ ಇದನ್ನು ಕೂಡ ಒಂದು ವರ್ಷದೊಳಗೆ ಒಂದು 10 ದಿನ, ಒಂದು 9 ದಿನ, ಒಂದು 20 ದಿನ ಸರ್ವಿಸಿಗೆ ಬಿಟ್ಬಿಟ್ರಂದ್ರೆ ಮತ್ತೆ ಒಂದು ವರ್ಷ ಚಲೋ ನಡೀತದ ಈ ಬಾಡಿ ಅನ್ನುವಂಥ ಗಾಡಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ ನಿಮ್ಮೆಲ್ಲರಿಗೆ ಒಳ್ಳೆಯದಾಗಲಿ. ಆ ಶರಣಬಸವೇಶ್ವರನ ಜಗದ್ಗುರು ರೇಣುಕಾದಿ ಪಂಚಪೀಠಾಧೀಶ್ವರ ಆಶೀರ್ವಾದ